ನಿಮ್ಮನ್ನು ಯಾರೊಂದಿಗೂ ಹೋಲಿಸಬೇಡಿ. ಹಾಗೇನಾದರೂ ಮಾಡಿದರೆ ನಿಮ್ಮಷ್ಟು ದುಃಖಿ ಇಡೀ ಜಗತ್ತಿನಲ್ಲಿ ಯಾರೂ ಇರಲಾರರು. ಇದೊಂದು ಕಾಗೆಯ ಕಥೆಯನ್ನು ಉದಾಹರಣೆಯಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಈ ಕಥೆ ನಿಮ್ಮ ಮನ ಮುಟ್ಟೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಒಂದು ಕಾಗೆ ಇತ್ತು. ಈ ಕಾಗೆಗೆ ತನ್ನ ಕಪ್ಪು ಬಣ್ಣದ ಬಗ್ಗೆ ಬೇಸರ, ಹಾಗೆ ತನ್ನ ಬಣ್ಣದ ಬಗ್ಗೆ ಚಿಂತಿಸುತ್ತಾ ಅಳುತ್ತಾ ಕುಳಿತಿರುತ್ತದೆ. ಇದನ್ನು ಒಬ್ಬ ಸನ್ಯಾಸಿ ವೀಕ್ಷಿಸಿ, ಯಾಕೆ ಅಳ್ತಾ ಇದ್ದೀಯಾ, ನಿನಗೆ ಏನಾಯ್ತು ಅಂತ ಕೇಳ್ತಾನೆ. ನನಗೆ ಅಳುವುದಕ್ಕೆ ಏನು ಕಾರಣ ಇಲ್ಲ ಹೇಳಿ. ನನ್ನ ಬಣ್ಣ ಕಪ್ಪು, ನಾನು ನೋಡಲು ಸುಂದರವಾಗಿಲ್ಲ. ಯಾರೂ ಕೂಡ ಕಪ್ಪು ಬಣ್ಣವನ್ನು ಇಷ್ಟಪಡೋದಿಲ್ಲ. ಹಾಗೆ ಯಾರೂ ಕೂಡ ನನ್ನನ್ನು ಇಷ್ಟಪಡುವುದಿಲ್ಲ ಮತ್ತು ಸಾಕು ಪ್ರಾಣಿಯಾಗಿ ನನ್ನನ್ನು ಮುದ್ದಿಸುವುದಿಲ್ಲ. ನಾನು ನನ್ನ ಜೀವನವನ್ನು ಹೆಚ್ಚಾಗಿ ಕಾಡಲ್ಲಿ ಕಸದ ಥರ ಬದುಕುತ್ತಾ ಇದ್ದೇನೆ. ಕಾಗೆಯನ್ನು ಇಷ್ಟಪಡುವವರನ್ನು ನೀವೇನಾದರೂ ನೋಡಿದ್ದೀರಾ? ದೇವರು ನನ್ನನ್ನು ಕಪ್ಪಾಗಿ ಹುಟ್ಟಿಸಿ ನನಗೆ ಮೋಸ ಮಾಡಿದ್ದಾರೆ. ಆದ್ದರಿಂದ ನನಗೆ ನನ್ನ ಬದುಕು ಇಷ್ಟ ಇಲ್ಲ ಅಂತ ಕಾಗೆ ಹೇಳುತ್ತೆ. ಹಾಗೇನಾದರೂ ನೀನು ಬದಲಾಗಲು ಅವಕಾಶ ಸಿಕ್ಕರೆ ಏನಾಗಲು ಬಯಸುತ್ತೀಯಾ? ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ ಎಂದು ಕಾಗೆಗೆ ಸನ್ಯಾಸಿ ಕೇಳುತ್ತಾನೆ. ಹಾಗೇನಾದರೂ ಅವಕಾಶ ಸಿಕ್ಕರೆ ನಾನು ಬಿಳಿ ಬಾತುಕೋಳಿಯಾಗಲು ಬಯಸುತ್ತೇನೆ. ಒಳ್ಳೆಯ ಬಣ್ಣ, ಶಾಂತಿಯ ಸಂಕೇತ ಎಂದಿತು ಕಾಗೆ. ಸರಿ, ನಾನು ನಿನ್ನನ್ನು ಬಾತುಕೋಳಿಯ ಹಾಗೆ ಮಾಡ್ತೇನೆ. ಅದಕ್ಕೂ ಮೊದಲು ಬಾತುಕೋಳಿಯನ್ನು ಭೇಟಿಯಾಗು ಎಂದರು ಸನ್ಯಾಸಿ. ಬಾತುಕೋಳಿಯನ್ನು ಭೇಟಿಯಾಗಿತು ಕಾಗೆ. ವಾವ್, ಏನು ಬಣ್ಣ ನಿನ್ನದು! ದೇವರು ನಿನಗೆ ಒಳ್ಳೆಯ ಬಣ್ಣ ರೂಪವನ್ನು ನೀಡಿದ್ದಾನೆ. ನೀನು ಅದೃಷ್ಟವಂತ. ಆದ್ರಿಂದ ನೀನು ಜೀವನದಲ್ಲಿ ತುಂಬ ಸಂತೋಷವಾಗಿದ್ದೀಯ. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀಯ. ನೀನು ಬಹಳ ಸಂತೋಷವಾಗಿದ್ದೀಯ ನಿನ್ನ ಜೀವನದಲ್ಲಿ ಎಂದಿತು ಕಾಗೆ. ಬಾತುಕೋಳಿ ಹೇಳಿತು, ಯಾರು ಹೇಳಿದ್ದು ನಿನಗೆ ನಾನು ಸಂತೋಷವಾಗಿದ್ದೇನೆ ಎಂದು? ನೀನು ಸಂತೋಷವಾಗಿಲ್ಲವೇ? ಖಂಡಿತವಾಗಿಯೂ ಇಲ್ಲ ಎಂದಿತು ಬಾತುಕೋಳಿ. ನಿನಗೇನು ಕೊರತೆ ಇದೆ? ಕಾರಣ ನನ್ನ ಬಿಳಿಯ ಬಣ್ಣ. ಯಾರೂ ಕೂಡ ಬಿಳಿ ಬಣ್ಣವನ್ನು ಇಷ್ಟಪಡುವುದಿಲ್ಲ. ಸಾಮಾನ್ಯವಾಗಿ ಬಿಳಿ ಬಣ್ಣವನ್ನು ಸತ್ತಾಗ ಬಳಸುತ್ತಾರೆ. ಅಶುಭ ಬಣ್ಣ ನನ್ನದು ಎಂದಿತು. ಹಾಗಾದರೆ ನೀನು ಸಂತೋಷವಾಗಿಲ್ಲ ಎಂದಿತು ಕಾಗೆ. ಖಂಡಿತವಾಗಿಯೂ ಇಲ್ಲ ಎಂದಿತು ಬಾತುಕೋಳಿ. ನಂತರ ಇಬ್ಬರು ಸನ್ಯಾಸಿಯ ಬಳಿಗೆ ಬರುತ್ತಾರೆ. ಬಾತುಕೋಳಿ ಕೇಳಿತು, ನನಗೊಂದು ಅವಕಾಶ ಕೊಡಿ ಎಂದು. ನೀನು ಏನಾಗಲು ಬಯಸುತ್ತೀಯಾ ಎಂದರು ಸನ್ಯಾಸಿ. ನನ್ನನ್ನು ಗಿಳಿಯಾಗಿ ಬದಲಿಸುವಿರಾ? ಕೆಂಪು ಕೊಕ್ಕು, ಹಸಿರು ಬಣ್ಣ, ಒಳ್ಳೆಯ ಬಣ್ಣವನ್ನು ಗಿಳಿಯು ಹೊಂದಿದೆ. ನನಗೆ ಎಂದರೆ ತುಂಬ ಇಷ್ಟ. ಜನರು ಗಿಳಿಯನ್ನು ಇಷ್ಟಪಡುತ್ತಾರೆ. ಗಿಳಿಯು ಮಾತನಾಡುತ್ತದೆ. ನನ್ನನ್ನು ಗಿಳಿಯಾಗಿ ಪರಿವರ್ತಿಸಿ ಎಂದಿತು ಬಾತುಕೋಳಿ. ಸರಿ, ನಾನು ಗಿಳಿಯಾಗಿ ನಿನ್ನನ್ನು ಬದಲಿಸುತ್ತೇನೆ. ಅದಕ್ಕೂ ಮೊದಲು ನೀನು ಒಂದು ಗಿಳಿಯನ್ನು ಭೇಟಿಯಾಗು ಎಂದರು ಸನ್ಯಾಸಿ. ಕಾಗೆ ಮತ್ತು ಬಾತುಕೋಳಿ ಕಾಡಿಗೆ ಹೊರಟವು. ಗಿಳಿಯನ್ನು ಹುಡುಕಲು ಪ್ರಾರಂಭ ಮಾಡಿದವು. ಆದರೆ ಗಿಳಿಯು ಎಷ್ಟು ಹುಡುಕಿದರೂ ಸಿಗಲೇ ಇಲ್ಲ. ತುಂಬ ಸಮಯದ ನಂತರ ಹುಡುಕಿ ಸುಸ್ತಾಗಿ ಕುಳಿತಿದ್ದಾಗ ಒಂದು ಗಿಳಿಯು ಇವರ ಕಣ್ಣಿಗೆ ಬಿದ್ದಿತು. ವಾವ್, ಎಷ್ಟು ಮುದ್ದಾಗಿದ್ದೀಯ ನೀನು! ನಿನ್ನ ಬಣ್ಣ ಎಷ್ಟು ಚೆನ್ನಾಗಿದೆ! ಜನರು ನಿನ್ನನ್ನು ಸಾಕುತ್ತಾರೆ, ಮುದ್ದಿಸುತ್ತಾರೆ, ನಿನ್ನನ್ನು ತುಂಬ ಇಷ್ಟಪಡುತ್ತಾರೆ. ನಿನ್ನ ಜೀವನವು ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ ನಮಗೆ ಅಂದಿತು ಬಾತುಕೋಳಿ. ಗಿಳಿ ಕೇಳಿತು, ಯಾರು ಹೇಳಿದ್ದು ನಾನು ತುಂಬ ಸಂತೋಷವಾಗಿದ್ದೇನೆ ಎಂದಿತು. ಹಾಗಾದರೆ ನೀನು ಸಂತೋಷವಾಗಿ ಇಲ್ಲವೇ ಎಂದಿತು ಬಾತುಕೋಳಿ. ಖಂಡಿತವಾಗಿಯೂ ಇಲ್ಲ ಎಂದಿತು ಗಿಳಿ. ನೀನು ಸಂತೋಷವಾಗಿಲ್ಲದಿರಲು ಕಾರಣವೇನು ಎಂದಿತು ಬಾತುಕೋಳಿ. ನನ್ನ ಬಣ್ಣವೇ ಇದಕ್ಕೆಲ್ಲ ಕಾರಣ. ನನ್ನ ಹಸಿರು ಬಣ್ಣ, ಕಾಡು, ಎಲೆಗಳು, ಮರಗಳು ಎಲ್ಲವೂ ಒಂದೇ ಬಣ್ಣ. ನೀವು ನನ್ನನ್ನು ತುಂಬ ಸಮಯದಿಂದ ಹುಡುಕುತ್ತಾ ಇದ್ದೀರಾ. ಪ್ರಾರಂಭದಲ್ಲಿ ನಿಮಗೆ ಕಾಣಿಸಲಿಲ್ಲ. ಕಾರಣ ನಾನು ಕಾಡಿನ ಬಣ್ಣ ಎಲ್ಲವೂ ಒಂದೇ ಆಗಿದೆ. ನನಗೆ ನನ್ನ ಈ ಜೀವನ ಇಷ್ಟವಿಲ್ಲ ಎಂದಿತು ಗಿಳಿ. ಮೂವರು ಸನ್ಯಾಸಿಯ ಬಳಿಗೆ ಹಿಂದಿರುಗುತ್ತಾರೆ. ನನಗೊಂದು ಅವಕಾಶ ಕೊಡಿ ಎಂದು ಗಿಳಿಯು ಸನ್ಯಾಸಿಯ ಬಳಿಗೆ ಕೇಳಿತು. ನೀನು ಏನಾಗಲು ಬಯಸುತ್ತೀಯಾ ಎಂದರು ಸನ್ಯಾಸಿ. ಗಿಳಿ ಹೇಳಿತು, ನಾನು ನವಿಲಾಗಲು ಬಯಸುತ್ತೇನೆ ಎಂದು. ಎಷ್ಟು ಸುಂದರವಾದ ಪಕ್ಷಿಯದು! ಉದ್ದವಾದ ರೆಕ್ಕೆಗಳಿವೆ, ಅದ್ಭುತವಾದ ಬಣ್ಣವನ್ನು ಹೊಂದಿದೆ. ಯಾವಾಗ ಅದು ನೃತ್ಯ ಮಾಡುತ್ತದೆ
ಆಗ ಜನರೆಲ್ಲ ಅದರ ಫೋಟೋ ತೆಗೆದುಕೊಳ್ಳುತ್ತಾರೆ. ನನ್ನನ್ನು ನವಿಲಾಗಿ ಬದಲಿಸುವಿರಾ ಎಂದಿತು ಗಿಳಿ. ಮೂವರನ್ನು ಬದಲಿಸುತ್ತೇನೆ, ಆದರೆ ಅದಕ್ಕೂ ಮೊದಲು ನೀನು ಒಮ್ಮೆ ನವಿಲನ್ನು ಭೇಟಿಯಾಗಿ ಬಾ ಎಂದರು ಸನ್ಯಾಸಿ. ಇದನ್ನು ಕೇಳಿ ಮೂವರು ಓಡಿ ಹೋಗಿ ನವಿಲನ್ನು ಭೇಟಿಯಾದವು. ವಾವ್, ನವಿಲು ಎಷ್ಟು ಸುಂದರವಾದ ಪಕ್ಷಿ! ಬಣ್ಣ ನೀಲಿಯ ಸುಂದರವಾದ ಬಣ್ಣವನ್ನು ಹೊಂದಿದೆ. ನೀಲಿಯ ಉದ್ದವಾದ ರೆಕ್ಕೆ ಎಷ್ಟು ಸುಂದರವಾಗಿದೆ. ದೇವರು ನಿನಗೆ ಸುಂದರ ಬದುಕನ್ನು ಕೊಟ್ಟಿದ್ದಾನೆ. ನಿನ್ನ ರೆಕ್ಕೆಯನ್ನು ಬಿಚ್ಚಿ ಡ್ಯಾನ್ಸ್ ಮಾಡುವಾಗ ಎಲ್ಲರೂ ನಿನ್ನನ್ನು ತುಂಬ ಸಂತೋಷದಿಂದ ನೋಡುತ್ತಾರೆ. ಜನರು ನಿನ್ನ ಫೋಟೋ ತೆಗೆದುಕೊಳ್ಳುತ್ತಾರೆ ಹಾಗೂ ಜನರೆಲ್ಲ ನೀನು ರೆಕ್ಕೆ ಬಿಚ್ಚಿ ಕುಣಿಯುವುದನ್ನು ನೋಡಲು ಕಾತುರದಿಂದ ಕಾಯ್ತಿರುತ್ತಾರೆ. ಯಾಕೆಂದರೆ ಜನರಿಗೆ ನೀನೆಂದರೆ ತುಂಬ ಇಷ್ಟ. ನಿನ್ನ ಡ್ಯಾನ್ಸ್ ಇನ್ನೂ ಇಷ್ಟ. ನೀನು ಅದೃಷ್ಟವಂತ. ನೀನು ತುಂಬ ಸಂತೋಷವಾಗಿದ್ದೀಯಾ ಎಂದಿತು ಗಿಳಿ. ನಿನಗೆ ಯಾರು ಹೇಳಿದ್ದು ನಾನು ಸಂತೋಷವಾಗಿದ್ದೀನಿ ಎಂದು? ನನ್ನಷ್ಟು ಕಷ್ಟವನ್ನು ನೀವು ಅನುಭವಿಸಿದ್ದೀರಾ? ಅಂತಹ ಯಾವ ಕಷ್ಟವನ್ನು ನೀನು ಅನುಭವಿಸುತ್ತಿದ್ದೀಯಾ ಎಂದಿತು ಗಿಳಿ. ಸರಿಯಾಗಿ ಕಿವಿಗೊಟ್ಟು ಕೇಳಿಸಿಕೊಳ್ಳಿ, ಒಂದು ಶಬ್ದ ಆ ಕಡೆಯಿಂದ ಬರ್ತಾ ಇದೆ. ಕೇಳಿಸ್ತಾ ಇದೀಯಾ ಎಂದಿತು ನವಿಲು. ಹೌದು, ಕೇಳಿಸ್ತಾ ಇದೆ ಎಂದರು ಮೂವರು. ಏನು ಶಬ್ದ ಅದು ಎಂದಾಗ, ಸರಿಯಾಗಿ ಕೇಳಿಸಿಕೊಳ್ಳಿ, ಹೌದು ನಮಗೆ ಕೇಳಿಸ್ತಾ ಇದೆ ಎಂದಿತು ಗಿಳಿ. ಆದರೆ ಏನದು ಶಬ್ದ? ನವಿಲು ಹೇಳಿತು, ಅದು ಬೇಟೆಗಾರನ ಶಬ್ದ. ಅವನು ನವಿಲುಗಳನ್ನು ಕೊಲ್ಲುತ್ತಾನೆ ಮತ್ತು ನಮ್ಮ ರೆಕ್ಕೆಯ ಪುಕ್ಕಗಳನ್ನು ಮಾರಾಟ ಮಾಡುತ್ತಾನೆ. ನಮ್ಮ ರೆಕ್ಕೆಯ ಪುಕ್ಕಗಳಿಗೆ ಭಾರೀ ಬೇಡಿಕೆ ಇದೆ. ಜನರು ಅದನ್ನು ಕೊಂಡು ತಮ್ಮ ಮನೆಯ ಸಿಂಗಾರಕ್ಕೆ ಬಳಸಿಕೊಳ್ಳುತ್ತಾರೆ. ಇದು ನನ್ನ ಜೀವನ. ನೀನು ಯಾಕೆ ನವಿಲು ಆಗಲು ಬಯಸುತ್ತೀಯಾ? ನಾನು ಸುಖವಂತನಲ್ಲ ಎಂದಿತು ನವಿಲು. ಹಾಗಾದರೆ ನೀನು ಸಂತೋಷವಾಗಿಲ್ಲವೇ ಎಂದಿತು ಕಾಗೆ. ಖಂಡಿತವಾಗಿಯೂ ಇಲ್ಲ ಎಂದಿತು ನವಿಲು. ಹಾಗಾದರೆ ನಿನ್ನ ಪ್ರಕಾರ ನೀನು ಏನಾಗಲು ಬಯಸುತ್ತೀಯಾ? ಪ್ರಪಂಚದ ಅತ್ಯಂತ ಸಂತೋಷವಾದ ಜೀವನ ನಡೆಸುತ್ತಿರುವ ಪ್ರಾಣಿ ಯಾವುದು ಎಂದಿತು ಕಾಗೆ. ಪ್ರಪಂಚದ ಅತ್ಯಂತ ಸುಖಕರ ಜೀವಿ ಎಂದರೆ ಅದು ಕಾಗೆ ಎಂದಿತು ನವಿಲು. ನೀನು ಪ್ರಪಂಚದ ಅತ್ಯಂತ ಸಂತೋಷವಾದ ಜೀವನವನ್ನು ನಡೆಸುತ್ತಿದ್ದೀಯಾ? ಅದು ಹೇಗೆ ನಾನಾಗಲು ಸಾಧ್ಯ? ಕಾಗೆ ಕೇಳಿತು. ಆಗ ನವಿಲು ಕಾಗೆ ಕೇಳುತ್ತದೆ, ನೀನು ಚಿಕನ್ ಬಿರಿಯಾನಿ ಕೇಳಿದ್ದೀಯಾ? ಹೌದು. ಚಿಕನ್ ಬರ್ಗರ್ ಕೇಳಿದೀಯಾ? ಹೌದು. ಎಲ್ಲಿಯಾದರೂ ಕಾಗೆ ಬಿರಿಯಾನಿ ಹಾಗೆಯೇ ಕಾಗೆ ಬರ್ಗರ್ ಕೇಳಿದೀಯಾ ಎಂದಿತು. ಇಲ್ಲ ಎಂದಿತು ಕಾಗೆ. ನೀನು ಎಲ್ಲಿಯಾದರೂ ಕಾಗೆಯ ರೆಕ್ಕೆಯ ಪುಕ್ಕಗಳನ್ನು, ಕಾಗೆಯ ಮಾಂಸವನ್ನು ಮಾರಾಟ ಮಾಡುವುದನ್ನು ಕೇಳಿದ್ದೀಯಾ ಅಥವಾ ನೋಡಿದ್ದೀಯಾ ಎಂದಿತು ನವಿಲು. ಇಲ್ಲ ಎಂದಿತು ಕಾಗೆ. ನೀನು ನಿನಗೆ ಏನಾದರೂ ಅಪಾಯ ಎದುರಾಗುತ್ತಿದೆಯೇ? ಇಲ್ಲ. ನಿನ್ನನ್ನು ಯಾರಾದರೂ ಬೇಟೆಯಾಡುತ್ತಾರಾ? ಇಲ್ಲ. ಯಾರಾದರೂ ನಿನಗೆ ತೊಂದರೆ ಕೊಡುತ್ತಾರಾ? ಇಲ್ಲ. ಹಾಗಾದರೆ ಯಾರು ಅದ್ಭುತವಾದ ಜೀವನವನ್ನು ಸಾಗಿಸುತ್ತಿರುವವರು, ನೀನಾ ಅಥವಾ ನಾನಾ? ಯಾರು ಅತ್ಯಂತ ಸಂತೋಷವಾದ ಪಕ್ಷಿ ಈ ಜಗತ್ತಿನಲ್ಲಿ? ಅದು ನೀನು ಮಾತ್ರ, ಬೇರೆ ಯಾರೂ ಅಲ್ಲ. ಯಾಕೆಂದರೆ ನಾಳೆ ನಾವು ಬದುಕುತ್ತೇವೆ ಎನ್ನುವ ಭರವಸೆ ನಮ್ಮಲ್ಲಿ ಇರುವುದಿಲ್ಲ. ಆದರೆ ನೀನು ಯಾವುದರ ಭಯವೂ ಇಲ್ಲದೆ ನಿಶ್ಚಿಂತೆಯಿಂದ ಸ್ವಚ್ಛಂದವಾಗಿ ಹಾರಾಡಿಕೊಂಡು ಜೀವನ ಸಾಗಿಸುತ್ತೀಯ ಎಂದಿತು ನವಿಲು ಕಾಗೆಗೆ. ನಿಮ್ಮ ಜೀವನವನ್ನು ಅಥವಾ ನಿಮ್ಮನ್ನು ಯಾರೊಂದಿಗೂ ಹೋಲಿಸಿಕೊಳ್ಳಬೇಡಿ, ಏಕೆಂದರೆ ನಿನಗಿಂತ ಗ್ರೇಟ್ ಯಾರೂ ಇರುವುದಿಲ್ಲ. ದೇವರು ನಿನ್ನಂತೆ ಇನ್ನೊಬ್ಬನನ್ನು ಸೃಷ್ಟಿಸಿರುವುದಿಲ್ಲ. ನೀನು ವಿಶೇಷವಾಗಿದ್ದೀಯ. ನಿನ್ನನ್ನು ನೀನು ನಂಬು. ನೀನು ಏನು ಮಾಡುತ್ತೀಯ ಅದರ ಬಗ್ಗೆ ಗಮನ ಕೊಡು. ಇನ್ನೊಬ್ಬರ ಬದುಕಿನ ಕಿಟಕಿಗೆ ಇಣುಕಿದರೆ ನಮ್ಮನ್ನು ನಾವು ಕಸವಾಗಿ ಕಂಡಂತೆ ಸಮ. ಎಂದಿಗೂ ನಮ್ಮನ್ನು ಇನ್ನೊಬ್ಬರೊಂದಿಗೆ ಹೋಲಿಸಿಕೊಳ್ಳಬಾರದು. ಇಂತಹ ಅದ್ಭುತ ಸ್ಫೂರ್ತಿದಾಯಕ ಮಾತುಗಳೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ತಪ್ಪದೇ ಸಿಗ್ತೀನಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.